ಯಾವಾಗ ನಿಮ್ಗೆ ಪ್ರೇಮಂ ಪೂಜ್ಯಂಗೆ ಅವಕಾಶ ಸಿಕ್ಕಿದ್ದು? ನೀವು ಹೊಸ ಹೀರೋಯಿನ್ ಲಾಂಚ್ ಆಗ್ತಾ ಇದ್ದೀರಾ, ಅದು ಪ್ರೇಮ್ ಸರ್ದು 25th ಮೂವಿಯಲ್ಲಿ. ಹೇಗೆ ಆಗಿದ್ದು ಇದು ಜರ್ನಿ? ಆಕ್ಚುಲಿ ನನ್ಗೆ ಈಗನೂ ಐ ಫೀಲ್ ಲೈಕ್ ಹೇಗಾಯ್ತು ಈಗನೂ ಬಿಲೀವ್ ಮಾಡಕ್ ಆಗಲ್ಲ. ಇಟ್ ವಾಸ್ ಸಚ್ ಅ ಸ್ವೀಟ್ ಸರ್ಪ್ರೈಸ್ ಅಂತ ಹೇಳ್ಬೋದು. ನಾನು ಶನಿ ಮುಗಿಸ್ಕೊಂಡು ಜಾನಲ್ಲಿ ನಂದು ಶೂಟಿಂಗ್ ಮುಗ್ದಿದ್ದು 28th ಅರೌಂಡ್, ಅಂಡ್ ದೆನ್ ಐ ವಾಸ್ ದೇರ್ ಇನ್ ಮುಂಬೈ ಫಾರ್ ಲೈಕ್ 2 days. ನಾನು ಬ್ಯಾಕ್ ಮತ್ತೆ ಇನ್ಫೋಸಿಸ್ಗೆ ಬಂದು ಜಾಯಿನ್ ಆದೆ ಓಕೆ ಫೆಬ್ರವರಿ. ಅಂಡ್ ದೆನ್ ಒಂದು 15-20 days ಆಗಿರ್ಬೋದು, ನಮ್ಮ ಶನಿದೊಬ್ರು AD ಕಾಲ್ ಮಾಡಿಬಿಟ್ಟು ಹೀಗೊಂದು ಆಲ್ಬಮ್ ಸಾಂಗ್ ಇದೆ, ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಅಂದರು. ಐ ಸೆಡ್ ನಾನು ಜಾಬ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಈಗ ಮತ್ತೆ ಹೆಂಗೆ ರಜೆ ತೊಗೊಳ್ಳೋದು, ಬಟ್ ಓಕೆ ನೀವು ನನಗೆ ಅವ್ರದ್ದು ನಂಬರ್ ಕೊಡಿ, ಅಲ್ಲಿ ಲಿಸನ್ ಟು ದ ಸಾಂಗ್, ಇಲ್ಲಿ ಚೆನ್ನಾಗಿ ಅನಿಸಿದ್ರೆ ಮಾಡೋಣ ಅಂತ. ಅವ್ರ ಹೆಸರು ರಾಜೇಶ್ ಅಂತ, AD ಹೆಸರು. ಅವರು ದೆನ್ ಆ ಆಲ್ಬಮ್ ಸಾಂಗ್ ಅವ್ರದ್ದು ನಂಬರ್ ಕೊಟ್ಟರು. ಅವರಿಗೆ ಕಾಲ್ ಮಾಡಿದಾಗ ಅವರಂದ್ರು ನಿಮ್ಮದು ಫೋಟೋಸ್ ಕಳಿಸ್ಕೊಡಿಮ್ಮ ಅಂತ ಹೇಳ್ಕೊಂಡು. ಆ್ಯಂಡ್ ದೆನ್ ನಾನು ಫೋಟೋಸ್ ಕಳಿಸಿದಾಗ ಐ ಸ್ಟಿಲ್ ರಿಮೆಂಬರ್ ವಾಟ್ ಹಿ ಸೆಡ್. ಹಿ ಸೆಡ್ ನಿಮ್ಮನ್ನು ನೋಡಿದ್ರೆ ದೇವತೆ ಥರ ಕಾಣಿಸ್ತೀರಾ, ಅಲ್ಲೂ ಏಂಜಲ್ ಸಿಂಕ್ ದೇವತೆ ಥರ ಕಾಣಿಸ್ತೀರಾ. ಸೊ ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಇನಫ್ ಟು ಸಿ ಅಂಥವ್ರು ತುಂಬ ಕಡಿಮೆ ಜನ ಸಿಗ್ತಾರೆ. ಈಗ ಯಾರಿಗಾದ್ರೂ ಒಬ್ರು ಈಗ ನಿಮ್ಗೆ ನನ್ನ ಪ್ರಾಜೆಕ್ಟಿಗೆ ನೀವು ನನಗೆ ಸೂಟ್ ಆಗ್ತೀರಾ ಅಂತ ಅನ್ಸಿದ್ರೆ ನಾನು ಸುಮ್ಮನೆ ನಿಮ್ಗೆ ಬೇರೆದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ, ನೀವು ನಮ್ದ್ರಲ್ಲೇ ಮಾಡಿ ಅಂತ ಹೇಳ್ತೀರಲ್ವಾ. ಒಂದ್ ವೇಳೆ ಇಫ್ ಐ ಫೀಲ್ ದಟ್ ಯು ಆರ್ ವೆರಿ ಸೂಟಬಲ್ ಫಾರ್ ಮೈ ಮೂವಿ. ಬಟ್ ಹಿ ವಾಸ್ ವೆರಿ ಕೈಂಡ್ ಇನಫ್ ಟು ಸೇ ದ್ಯಾಟ್ ನಮ್ಮದು ಆಲ್ಬಮ್ ಸಾಂಗಿಗೂ ನೀವು ಸೂಪರಾಗಿ ಸೂಟ್ ಆಗ್ತೀರಾ, ಬಟ್ ನೀವು ಇದನ್ನು ಮಾಡಬೇಡಿ, ಬೇರೆ ಒಂದು ಮೂವಿ ಇದೆ ಪ್ರೇಮಂ ಪೂಜ್ಯಂ ಅಂತ, ಆ್ಯಂಡ್ ಡೈರೆಕ್ಟ್ರು ಪಾಪ ಎದ್ದು ಬಿದ್ದು ಹೀರೋಯಿನ್ ಹುಡುಕ್ತಾ ಇದ್ದಾರೆ, ನೀವು ಮೂವಿ ಮಾಡಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಕೇಳಿದ್ರು. ಅಂಡ್ ದೆನ್ ಬಂದು ಬಾಯಿಗೆ ಬಿತ್ತು. No, it was not that moment. I actually got scared. ಓಕೆ, ನಾನು ಏನೋ ಅಂದ್ಕೊಂಡಿದ್ದೆ, ಏನೋ ಆಗ್ತಾ ಇದೆ, ಮೂವಿ ಹೆಂಗ್ ಮಾಡೋದು, ನಾನು ಜಾಬ್ ಏನ್ ಮಾಡ್ಲಿ, ನಂತರ ಅಪ್ಪ ಅಮ್ಮಂಗೆ ಏನ್ ಹೇಳಿ ಅಂತ ಎಲ್ಲ ಲೈಕ್ ಲಾಟ್ಸ್ ಆಫ್ ಕ್ವೆಶನ್ಸ್ ತಲೆಯಲ್ಲಿ ಓಡಾಡ್ತಾ ಇತ್ತು. ಬಟ್ ಅಗೇನ್ ಐ ಥಾಟ್ ವಿಲ್ ಸಿ ವರ್ಕೌಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡಕ್ಕೆ ಏನಿದೆ ಅಂತ. ಐ ಸೆಡ್ ಓಕೆ ಸರ್, ಲೈಕ್ ಮಾತಾಡ್ತೀನಿ ಅಂತ ಅಂದೆ. ಅಂದ್ರೆ ಮಾರನೇ ದಿನಾನೇ ಅಗೇನ್ ಅವರು ರಾಘವೇಂದ್ರ ಸರ್, ರಾಯರ ಅನುಗ್ರಹ ಚೆನ್ನಾಗಿದೆ. ಬೃಂದಾವನ ಕನೆಕ್ಷನ್. ಸೊ ನನ್ನ ಫಸ್ಟ್ ಮೂವಿ ಕೊಟ್ಟವರು ಕೂಡ ರಾಘವೇಂದ್ರ ಸರ್, ಸೀರಿಯಲ್ ಕೊಟ್ಟು ಬೇರೆ ರಾಘವೇಂದ್ರ ಅಷ್ಟೇನೆ.